ಎಲ್ಲ ವಿದ್ಯಾರ್ಥಿಗಳಿಗೂ ಡಿಜಿಟಲ್ ತರಗತಿಗಳಿಗೆ ಸ್ವಾಗತ. ನಾನು ಚಿದಂಬರ್ ಕೊಟಬಾಗಿ. ಇಂದು ನಿಮಗೆ ಸಮಾಜಶಾಸ್ತ್ರದ ವಿಷಯದಲ್ಲಿ ಬರುವಂತಹ ಅಧ್ಯಾಯ 2 ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ವಿವರಿಸಲಿದ್ದೇನೆ. ಈಗ ಮೂಲಭೂತ ಪರಿಕಲ್ಪನೆಗಳ ಅಧ್ಯಯನದಲ್ಲಿ ಬರುವಂಥ ವಿಷಯವನ್ನು ನೋಡೋಣ. ಮೊದಲನೇದಾಗಿ ಮೂಲಭೂತ ಪರಿಕಲ್ಪನೆಯ ಅರ್ಥ. ಪ್ರತಿಯೊಂದು ವಿಜ್ಞಾನವು ತನ್ನದೇ ಆದ ಮೂಲಭೂತ ಪರಿಕಲ್ಪನೆಗಳನ್ನು ಹೊಂದಿರುತ್ತದೆ. ಅವು ವಿಶೇಷವಾದ ಮತ್ತು ಮೌಲ್ಯಯುತವಾದ ಅರ್ಥವನ್ನು ಹೊಂದಿರುತ್ತವೆ. ಆ ಪರಿಕಲ್ಪನೆಗಳ ಸಹಾಯದಿಂದ ತಾವು ತಿಳಿಯಬೇಕೆಂದಿರುವ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯಲು ಸಾಧ್ಯ. ಈಗ ಮೂಲಭೂತ ಪರಿಕಲ್ಪನೆ ಯಾವುದಾದರೂ ಒಂದು ವಸ್ತುವಿನ ಸ್ವರೂಪದ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದ ಸಮುಚ್ಚಯಕ್ಕೆ ಪರಿಕಲ್ಪನೆ ಎನ್ನುತ್ತೇವೆ. ಕೆರ್ಲಿಂಗರ್ ಅವರ ಪ್ರಕಾರ ಪರಿಕಲ್ಪನೆ ಎಂದರೆ ಯಾವುದಾದರೂ ಒಂದು ವಿಷಯವನ್ನು ಸಾಮಾನ್ಯೀಕರಣ ಮಾಡಿದ ನಂತರ ಬಳಸುವ ಅದನ್ನು ವ್ಯಕ್ತಪಡಿಸುವ ಪದಗಳಾಗಿವೆ. ಮೂಲ ಪರಿಕಲ್ಪನೆಗಳ ಪರಿಜ್ಞಾನವಿಲ್ಲದೆ ಯಾವುದೇ ಶಾಸ್ತ್ರಗಳ ಅಧ್ಯಯನ ಅರ್ಥೈಸಿಕೊಳ್ಳುವುದು ಕಷ್ಟಸಾಧ್ಯ. ಮೂಲಭೂತ ಪರಿಕಲ್ಪನೆಗಳ ಆಧಾರದ ಮೇಲೆಯೇ ಸಂಬಂಧಿತ ವಿಜ್ಞಾನಗಳು ಬೆಳೆದು ಬಂದಿರುತ್ತವೆ. ಪ್ರತಿಯೊಂದು ವಿಜ್ಞಾನದಲ್ಲಿ ಮೂಲ ಪರಿಕಲ್ಪನೆಗಳು ಕಂಡುಬರುತ್ತವೆ. ಉದಾಹರಣೆಯಾಗಿ ಭೌತಶಾಸ್ತ್ರದಲ್ಲಿ ವಸ್ತು, ಶಕ್ತಿ, ದ್ರವ್ಯರಾಶಿ ಮತ್ತು ಸಾಂದ್ರತೆ ಕಂಡುಬರುವುದು. ಹಾಗೆಯೇ ರಸಾಯನಶಾಸ್ತ್ರದಲ್ಲಿ ಮೂಲ ವಸ್ತು, ಸಂಯುಕ್ತ ವಸ್ತು ಮತ್ತು ಮಿಶ್ರಣಗಳು ಇದ್ದರೆ, ಅರ್ಥಶಾಸ್ತ್ರದಲ್ಲಿ ಬೇಡಿಕೆ, ಪೂರೈಕೆ, ವಿತರಣೆ, ಅನುಭೋಗ ಮತ್ತು ವಿನಿಮಯ ಮುಂತಾದ ಪರಿಕಲ್ಪನೆಗಳನ್ನು ಉಪಯೋಗಿಸಲಾಗುತ್ತಿದೆ. ಅದೇ ರೀತಿ ಸಮಾಜಶಾಸ್ತ್ರದಲ್ಲಿ ಸಮಾಜ, ಸಮುದಾಯ, ಸಂಘ ಸಂಸ್ಥೆ ಮತ್ತು ಸಾಮಾಜಿಕ ಸಮೂಹಗಳು, ಸಾಮಾಜಿಕ ನಿಯಂತ್ರಣ, ಸಂಸ್ಕೃತಿ, ಸಾಮಾಜೀಕರಣ ಮೊದಲಾದವುಗಳನ್ನು ಬಳಸಲಾಗುತ್ತಿದೆ. ಈ ಕೆಳಗಿನ ಭಾಗದಲ್ಲಿ ಸಮಾಜಶಾಸ್ತ್ರವನ್ನು ತಿಳಿದುಕೊಳ್ಳಲು ಈ ಪರಿಕಲ್ಪನೆಗಳ ಅಧ್ಯಯನವು ಅವಶ್ಯಕತೆಯಾಗಿದೆ. ಮುಂದಿನ ಅಂಶ ಸಮಾಜ. ಈಗ ನಾವು ಸಮಾಜದ ಬಗ್ಗೆ ತಿಳಿದುಕೊಳ್ಳೋಣ. ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜವು ಪ್ರಧಾನ ಅಧ್ಯಯನ ವಸ್ತುವಾಗಿದೆ. ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ರೂಪಿಸಲ್ಪಟ್ಟ ಶಾಸ್ತ್ರವೇ ಸಮಾಜಶಾಸ್ತ್ರವಾಗಿದೆ. ವ್ಯಕ್ತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮಾನವ ಒಂಟಿಯಾಗಿ ಜೀವಿಸಲಾರ. ಅವನು ಯಾವಾಗಲೂ ಸಾಂಘಿಕವಾಗಿ ಸಮಾಜದಲ್ಲಿ ಜೀವಿಸುವನು. ಸಮಾಜದಲ್ಲಿ ಮಾತ್ರ ಮಾನವನ ಜೀವನ ಬೆಳೆಯುವುದು, ಮುಂದುವರಿಯುವುದು ಹಾಗೂ ಸರ್ವತೋಮುಖ ವ್ಯಕ್ತಿತ್ವ ರೂಪುಗೊಳ್ಳುವುದು. ಅದಕ್ಕಾಗಿ ಅರಿಸ್ಟಾಟಲ್ ರವರು ಮಾನವ ಸಮಾಜಜೀವಿ ಎಂದಿರುವರು. ಮುಂದಿನದಾಗಿ ಅರ್ಥ ಮತ್ತು ವ್ಯಾಖ್ಯೆಗಳು. ಸಮಾಜ ಎಂಬ ಪದವನ್ನು ಜನಸಾಮಾನ್ಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಸಂಕುಚಿತ ಅರ್ಥದಲ್ಲಿ ಕೃಷಿಕ ಸಮಾಜ, ನೇಕಾರ ಸಮಾಜ, ಗ್ರಾಮೀಣ ಸಮಾಜ, ಮಹಿಳಾ ಸಮಾಜ ಮುಂತಾದ ರೀತಿ ಬಳಸುವವರು. ಆದರೆ ಸಮಾಜಶಾಸ್ತ್ರದಲ್ಲಿ ವಿಶಾಲ ನಿರ್ದಿಷ್ಟ ಅರ್ಥವಿದೆ. ಸಮಾಜ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಸೊಸೈಟಿ ಎಂಬ ಪದದ ಅನುವಾದವಾಗಿದೆ. ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೊಸಿಯಸ್ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಲ್ಯಾಟಿನ್ ಭಾಷೆಯ ಸೊಸಿಯಸ್ ಎಂದರೆ ಒಡನಾಡಿತನ, ಗೆಳೆತನ ಎಂದರ್ಥ. ಒಟ್ಟಿನಲ್ಲಿ ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯೇ ಸಮಾಜ ಎನ್ನಬಹುದು. ಇನ್ನು ಸಮಾಜದ ವಾಕ್ಯವನ್ನು ನೋಡೋಣ. ಮೊದಲನೆಯದಾಗಿ ಮೆಕೈವರ್ ಮತ್ತು ಪೇಜ್ರವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಇನ್ನು ಎರಡನೆಯದಾಗಿ ಜೆ.ಡಿ.ಎಂ ಕೋಲ್ ರವರ ಪ್ರಕಾರ ಒಂದು ಸಮುದಾಯದೊಳಗಿನ ಸುಸಂಘಟಿತ ಸಂಸ್ಥೆಗಳ ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯೇ ಸಮಾಜ. ಇನ್ನು ಮೂರನೆಯದಾಗಿ ಪ್ರೊಫೆಸರ್ ಎಫ್.ಎಚ್. ಗಿಡ್ಡಿಂಗ್ಸ್ ರವರ ಪ್ರಕಾರ ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿದ ಒಂದು ಒಕ್ಕೂಟ, ಸಂಘಟನೆ, ಔಪಚಾರಿಕ ಬಾಂಧವ್ಯಗಳ ಮೊತ್ತವೇ ಸಮಾಜ ಎಂದಿರುವರು. ಇನ್ನು ಸಮಾಜದ ಲಕ್ಷಣಗಳು. ಅದರಲ್ಲಿ ಪ್ರಮುಖವಾಗಿ 8 ಲಕ್ಷಣಗಳಿವೆ. ಅವುಗಳನ್ನು ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೆಯದಾಗಿ ಸಮಾಜವು ಸಮೂಹಗಳ ಸಮೂಹ. ಹಲವು ಜನರು ಒಟ್ಟುಗೂಡಿ ಸಮೂಹವಾಗುವುದು. ಅಂತಹ ಹಲವಾರು ಸಮೂಹಗಳು ಒಟ್ಟುಗೂಡಿ ಸಮಾಜವಾಗುವುದು. ಪ್ರತಿಯೊಂದು ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಕಾರ್ಮಿಕ ಸಂಘ, ಧಾರ್ಮಿಕ ಸಮೂಹ ಮತ್ತು ರಾಜಕೀಯ ಪಕ್ಷಗಳು ಮುಂತಾದ ಸಮೂಹಗಳನ್ನು ಹೊಂದಿರುವುದು.
ಅದಕ್ಕಾಗಿ ಎಚ್.ಎಂ. ಜಾನ್ಸನ್ ರವರು ಸಮೂಹಗಳ ಸಮೂಹವೇ ಸಮಾಜ ಎಂದಿದ್ದಾರೆ. ಜನರ ವಿವಿಧ ಆಶೋತ್ತರಗಳನ್ನು ಪೂರೈಸುವ ವ್ಯವಸ್ಥಿತ ಸಮೂಹವೇ ಸಮಾಜವಾಗುವುದು. ಇನ್ನು ಎರಡನೆಯದಾಗಿ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ. ಸಮಾಜವೆಂದರೆ ಅದು ಕೇವಲ ಜನರ ಸಂಗ್ರಹವಲ್ಲ, ಅದು ಒಂದು ನಿರಂತರ ಅಂತಕ್ರಿಯೆಯಲ್ಲಿ ತೊಡಗಿರುವ ಜನರ ಸಮೂಹವಾಗಿದೆ. ಸಾಮಾಜಿಕ ಸಂಬಂಧವೆಂದರೆ ಇಬ್ಬರು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಜನರ ನಡುವಿನ ಕೊಡುವ ಮತ್ತು ತೆಗೆದುಕೊಳ್ಳುವ ಸಂಬಂಧ ಎನ್ನುತ್ತೇವೆ. ಸಾಮಾಜಿಕ ಸಂಬಂಧಗಳ ವ್ಯಾಪ್ತಿ ವಿಶಾಲವಾಗಿದೆ. ಉದಾಹರಣೆ ಗುರು ಶಿಷ್ಯರು, ಪಾಲಕರು ಮಕ್ಕಳು, ರೋಗಿಗಳು ವೈದ್ಯರು, ಗಂಡ ಹೆಂಡತಿ ಮುಂತಾದವುಗಳಲ್ಲಿ ಇಂತಹ ಸಂಬಂಧ ಕಾಣುವೆವು. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಹಲವಾರು ಸಾಮಾಜಿಕ ಸಂಬಂಧಗಳನ್ನು ಹೊಂದಿರುವನು. ಅದಕ್ಕಾಗಿ ಮೆಕೆವೆರ್ ಮತ್ತು ಪೇಜ್ ರವರು ಸಾಮಾಜಿಕ ಜೀವಿಗಳೆನಿಸಿಕೊಂಡಿರುವವರು ಪರಸ್ಪರ ಗುರುತಿಸಿಕೊಂಡು ವರ್ತಿಸುವಂತಹ ಪರಿಸ್ಥಿತಿ ಎಲ್ಲಿರುತ್ತದೆಯೋ ಅಲ್ಲಿ ಮಾತ್ರ ಸಮಾಜ ಇರುತ್ತದೆ ಎಂದಿರುವವರು. ಒಟ್ಟಿನಲ್ಲಿ ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಇನ್ನು ಮೂರನೆಯದಾಗಿ ಹೋಲಿಕೆ ಅಥವಾ ಸಾಮ್ಯತೆ. ಸಮಾಜದ ರಚನೆಯಲ್ಲಿ ಹೋಲಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ವ್ಯಕ್ತಿಗಳಲ್ಲಿರುವ ದೈಹಿಕ ಮಾನಸಿಕ ಹೋಲಿಕೆ ಅಂಶಗಳೇ ಸಮಾಜಕ್ಕೆ ಆಧಾರವಾಗಿರುತ್ತವೆ. ಜನರ ಆಸೆ ಆಕಾಂಕ್ಷೆಗಳು, ಕೆಲಸಗಳು, ಗುರಿಗಳು, ಆದರ್ಶಗಳು, ಮೌಲ್ಯಗಳಲ್ಲಿ ಹೋಲಿಕೆಗಳನ್ನು ಹೊಂದಿರುವವರು. ಇಂತಹ ಹೋಲಿಕೆಗಳು ಅವರು ಪರಸ್ಪರ ಅಂತಕ್ರಿಯಿಸುವಂತೆ ಹಾಗೂ ಕೂಡಿ ಬಾಳುವಂತೆ ಪ್ರೇರೇಪಿಸುತ್ತವೆ. ಇದರಿಂದ ಜನರಲ್ಲಿ ಪರಸ್ಪರ ಒಡನಾಡಿತನ, ಸಹಕಾರ, ಪ್ರೀತಿ, ವಿಶ್ವಾಸ, ಅನುಕಂಪ, ತ್ಯಾಗ, ನಾವೆಲ್ಲರೂ ಒಂದು ಎಂಬ ಭಾವನೆ ವ್ಯಾಪಕವಾಗಿ ಬೆಳೆದು ಬರುತ್ತದೆ. ಒಂದೇ ಗರಿಗಳುಳ್ಳ ಪಕ್ಷಿಗಳು ಒಂದುಗೂಡುತ್ತವೆ. ಹಾಗೆಯೇ ಒಂದೇ ಗುಣ ಸ್ವಭಾವ ಹೊಂದಿದ ಮಾನವರು ಒಟ್ಟುಗೂಡಿ ವಾಸಿಸುವವರು. ಇನ್ನು ನಾಲ್ಕನೆಯದಾಗಿ ಹೋಲಿಕೆ ಮತ್ತು ವ್ಯತ್ಯಾಸಗಳು. ಹೋಲಿಕೆ ಮತ್ತು ವ್ಯತ್ಯಾಸಗಳು ಇವು ಸಮಾಜದ ದೃಷ್ಟಿಯಿಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮಾಜದ ಜನರ ರೂಪ, ಆಸಕ್ತಿ, ಬುದ್ಧಿಶಕ್ತಿ, ಭಾವನೆಗಳು, ಮಾನಸಿಕ ಶಕ್ತಿ ಮತ್ತು ಸಾಮರ್ಥ್ಯ ಮುಂತಾದವುಗಳಲ್ಲಿ ಭಿನ್ನತೆಗಳಿರುತ್ತವೆ. ಈ ಕಾರಣದಿಂದಲೇ ಸಮಾಜದಲ್ಲಿ ಕೃಷಿಕರು, ಕಾರ್ಮಿಕರು, ಸೈನಿಕರು, ಶಿಕ್ಷಕರು ಮತ್ತು ವ್ಯಾಪಾರಿಗಳು, ವಕೀಲರು, ವೈದ್ಯರು, ಇಂಜಿನಿಯರರು ಮುಂತಾದ ವೈವಿಧ್ಯಮಯ ವೃತ್ತಿ ಸಮೂಹಗಳು ಸಮಾಜದಲ್ಲಿ ಕಂಡುಬರುವವು. ಮೆಕೆವೆರ್ ಮತ್ತು ಪೇಜ್ ರವರು ಹೇಳುವಂತೆ ಸಮಾಜದ ಅಸ್ತಿತ್ವಕ್ಕೆ ಹೋಲಿಕೆಯು ಪ್ರಥಮ ಸ್ಥಾನದಲ್ಲಿಯೂ ವ್ಯತ್ಯಾಸವು ನಂತರದ ಸ್ಥಾನದಲ್ಲಿ ಇರುತ್ತದೆ ಎಂದಿದ್ದಾರೆ. ಇನ್ನು ಐದನೆಯದಾಗಿ ಸಹಕಾರ ಮತ್ತು ಶ್ರಮ ವಿಭಜನೆ. ಮಾನವ ಸಮಾಜವು ಬಹುಮಟ್ಟಿಗೆ ಸಹಕಾರ ಮತ್ತು ಶ್ರಮ ವಿಭಜನೆಗಳ ಮೇಲೆ ನಿಂತಿರುವುದು. ಸಹಕಾರವೆಂದರೆ ಜನರು ಸಮಾನ ಉದ್ದೇಶಗಳ ಈಡೇರಿಕೆಗೆ ಕೂಡಿ ದುಡಿಯುವುದಾಗಿದೆ. ಸಹಕಾರ ಮನೋಭಾವ ಇರುವುದರಿಂದಲೇ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಸುಖ ದುಃಖಗಳಲ್ಲಿ ಭಾಗಿಯಾಗಿರುವವರು. ಮಾನವ ಸಂತತಿ ಮುಂದುವರಿಯಲು ಗಂಡು ಹೆಣ್ಣುಗಳ ಪರಸ್ಪರ ಸಹಕಾರ ಅಗತ್ಯ ಹಾಗೂ ಮಾನವ ಸಂಸ್ಕೃತಿ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರ ಅವಶ್ಯ. ಶ್ರಮ ವಿಭಜನೆ ಎಂದರೆ ಸಾಮಾನ್ಯ ಕಾರ್ಯವೊಂದನ್ನು ತಮ್ಮೊಳಗೆ ಹಂಚಿಕೊಂಡು ದುಡಿಯುವುದಾಗಿದೆ. ಶ್ರಮ ವಿಭಜನೆಯು ಜನರ ಆಸಕ್ತಿ, ಅಭಿರುಚಿ, ಸಾಮರ್ಥ್ಯ, ಲಿಂಗ ಮತ್ತು ವಯಸ್ಸು ಮುಂತಾದವುಗಳಿಗನುಸಾರವಾಗಿ ಕೆಲಸ ಹಂಚಿಕೆಯಾಗಿರುವುದು. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಶ್ರಮ ವಿಭಜನೆ ಇರುವುದರಿಂದ ಎಲ್ಲ ಕೆಲಸ ಕಾರ್ಯ ಸುಗಮವಾಗಿ ಸಾಗುವವು. ಇಂದಿನ ಆಧುನಿಕ ಸಮಾಜದಲ್ಲಿ ವಿಶೇಷ ಪರಿಣಿತಿ ಹಾಗೂ ಕೌಶಲ್ಯ ಪಡೆದ ವ್ಯಕ್ತಿಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಆದುದರಿಂದ ಸಹಕಾರ ಮತ್ತು ಶ್ರಮ ವಿಭಜನೆ ಎರಡೂ ಪರಸ್ಪರ ಪೂರಕವಾಗಿವೆ. ಇನ್ನು ಆರನೇ ಲಕ್ಷಣ ಪರಸ್ಪರ ಅವಲಂಬನೆ. ಪರಸ್ಪರ ಅವಲಂಬನೆಯು ಸಮಾಜದ ಪ್ರಮುಖ ಲಕ್ಷಣವಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಸ್ವಯಂ ಪರಿಪೂರ್ಣವಾಗಿರುವುದಿಲ್ಲ. ಜನರು ತಮ್ಮ ಅಸಂಖ್ಯಾತ ಬೇಡಿಕೆಗಳ ಈಡೇರಿಕೆಗಾಗಿ ಇತರರನ್ನು ಅವಲಂಬಿಸಬೇಕಾಗುವುದು. ಕುಟುಂಬದಂತಹ ಮೂಲಭೂತ ಸಂಸ್ಥೆ ಸ್ತ್ರೀ ಪುರುಷ ಪರಸ್ಪರ ಅವಲಂಬನೆಯನ್ನು ಆಧರಿಸಿ ನಿಂತಿದೆ. ನಾಗರಿಕತೆ ಮತ್ತು ಔದ್ಯೋಗಿಕತೆ ಬೆಳೆಯುತ್ತಾ ಹೋದಂತೆ, ಜೀವನದ ವೈವಿಧ್ಯತೆ ಹೆಚ್ಚಿದಂತೆ ಪರಸ್ಪರ ಅವಲಂಬನೆಯ ತೀವ್ರತೆ ಹೆಚ್ಚುತ್ತಾ ಹೋಗುವುದು. ಇಂದು ಕೇವಲ ವ್ಯಕ್ತಿಗಳಲ್ಲಿ ಮಾತ್ರ ಅವಲಂಬನೆ ಕಂಡುಬರದೆ ಸಮುದಾಯಗಳು, ಸಾಮಾಜಿಕ ಸಮೂಹಗಳು, ರಾಷ್ಟ್ರಗಳು ಕೂಡ ಪರಸ್ಪರ ಅವಲಂಬನೆಯ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇನ್ನು ಏಳನೆಯದಾಗಿ ಸಾಮಾಜಿಕ ನಿಯಂತ್ರಣ.
ಪ್ರತಿಯೊಂದು ಸಮಾಜವು ತನ್ನದೇ ಆದ ರೀತಿ ನೀತಿಗಳನ್ನು ಬೆಳೆಸಿಕೊಂಡಿದ್ದು ಅವುಗಳ ಮೂಲಕ ಜನರ ವರ್ತನೆಯನ್ನು ನಿಯಂತ್ರಿಸುವುದು. ಸಮಾಜವು ವಿವಿಧ ಔಪಚಾರಿಕ ಮತ್ತು ಅನೌಪಚಾರಿಕ ನಿಯಂತ್ರಣ ಸಾಧನಗಳನ್ನು ಹೊಂದಿರುವುದು. ಸರಳ ಸಮಾಜವು ಸಂಪ್ರದಾಯ, ಲೋಕಾಚಾರ, ನೈತಿಕ ನಿಯಮ, ಪರಂಪರೆ ಮೊದಲಾದ ಅನೌಪಚಾರಿಕ ನಿಯಂತ್ರಣ ಸಾಧನಗಳನ್ನು ಹೊಂದಿದ್ದರೆ, ಇಂದಿನ ಆಧುನಿಕ ಸಂಕೀರ್ಣ ಸಮಾಜವು ಕಾನೂನು, ಶಾಸನ, ಸಂವಿಧಾನ, ಪೊಲೀಸ್, ನ್ಯಾಯಾಲಯ, ಸೈನ್ಸ್ ಮೊದಲಾದ ಔಪಚಾರಿಕ ನಿಯಂತ್ರಣ ಸಾಧನಗಳನ್ನು ಹೊಂದಿ ಜನರ ವರ್ತನೆಗಳನ್ನು ನಿಯಂತ್ರಿಸುವುದು. ಸಾಮಾಜಿಕ ನಿಯಂತ್ರಣ ಇಲ್ಲದಿದ್ದರೆ ಸಮಾಜ ಅವ್ಯವಸ್ಥೆಗೊಂಡು ಅರಾಜಕತೆ ಉಂಟಾಗುವುದು. ಆದ್ದರಿಂದ ಸಮಾಜದ ಸ್ಥಿರತೆಗೆ, ಐಕ್ಯತೆಗೆ ಸಾಮಾಜಿಕ ನಿಯಂತ್ರಣ ಅವಶ್ಯಕವಾಗಿದೆ. ಇನ್ನು ಕೊನೆಯ ಲಕ್ಷಣ, ಸಮಾಜವು ಗತಿಶೀಲವಾದದ್ದು. ಸಮಾಜವು ಯಾವಾಗಲೂ ಪರಿವರ್ತನಶೀಲವಾದದ್ದು. ಪರಿವರ್ತನೆ ಇಲ್ಲದೆ ಯಾವುದೇ ಸಮಾಜವು ದೀರ್ಘಕಾಲ ಸ್ಥಿರವಾಗಿ ಉಳಿಯಲಾರದು. ಹಳೆಯ ಸಂಘ ಸಂಸ್ಥೆಗಳು ಮರೆಯಾಗಿ ಹೊಸ ಸಂಘ ಸಂಸ್ಥೆಗಳು ಹುಟ್ಟುವವು. ಬದಲಾವಣೆಯು ನಿಧಾನವಾಗಿ ಅಥವಾ ವೇಗವಾಗಿ ಸಾಗುವ ಪ್ರಕ್ರಿಯೆಯಾಗಿರುವುದು. ಉದಾಹರಣೆ, ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾದರೆ ನಗರ ಸಮಾಜ ತ್ವರಿತಗತಿಯಲ್ಲಿ ಬದಲಾವಣೆ ಹೊಂದುವುದು. ಇನ್ನು ಮುಂದಿನ ಅಂಶ, ಸಮಾಜದ ವಿಧಗಳು. ಸಮಾಜವನ್ನು ಆಧುನಿಕ ಪೂರ್ವ ಸಮಾಜ ಮತ್ತು ಆಧುನಿಕ ಸಮಾಜ ಎಂದು ಎರಡು ರೀತಿ ವರ್ಗೀಕರಿಸಬಹುದು. ಆಧುನಿಕ ಪೂರ್ವ ಸಮಾಜವನ್ನು ಈ ಕೆಳಕಂಡಂತೆ 4 ರೀತಿ ವರ್ಗೀಕರಿಸಲಾಗಿದೆ. ಮೊದಲನೆಯದಾಗಿ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ. ಇನ್ನು ಎರಡನೆಯದಾಗಿ ಕೃಷಿ ಸಮಾಜ. ಮೂರನೆಯದಾಗಿ ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ. ಇನ್ನು ನಾಲ್ಕನೆಯದಾಗಿ ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ. ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜವು ಸಣ್ಣ ಸಮುದಾಯವಾಗಿದ್ದು ಬೇಟೆ, ಮೀನುಗಾರಿಕೆ, ಜೇನು ಮತ್ತು ಗೆಡ್ಡೆಗೆಣಸುಗಳನ್ನು ಸಂಗ್ರಹಿಸುವುದು ಪ್ರಮುಖ ಕಾರ್ಯವಾದದ್ದು. ವಯಸ್ಸು ಮತ್ತು ಲಿಂಗದ ಆಧಾರದ ಮೇಲೆ ಸ್ಥಾನಮಾನ ನಿಗದಿಯಾಗಿರುತ್ತದೆ. ಇನ್ನು ಕೃಷಿಕ ಸಮಾಜ. ಕೃಷಿಕ ಸಮಾಜವು ಕೃಷಿಯನ್ನು ಅವಲಂಬಿಸಿದ ಗ್ರಾಮವಾಸಿಗಳ ವ್ಯವಸ್ಥೆ. ಇಲ್ಲಿ ನಗರ ಮತ್ತು ಪಟ್ಟಣಗಳ ನಗಣ್ಯ. ಆಹಾರ ಸಂಗ್ರಹಣೆಯು ಕೃಷಿ ಸಮಾಜದ ಮತ್ತೊಂದು ಲಕ್ಷಣ. ಇನ್ನು ಕೃಷಿ ಸಮಾಜವು ಒಬ್ಬ ಮುಖ್ಯಸ್ಥ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಪರಸ್ಪರ ಸಾಮಾಜಿಕ ಅಸಮಾನತೆಗಳು ಗೋಚರಿಸುತ್ತದೆ. ಇನ್ನು ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ. ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜದಲ್ಲಿ ಸುಮಾರು 100ರಿಂದ 1000ದಷ್ಟು ಜನರಿರುತ್ತಾರೆ. ಪಶುಪಾಲನೆಯು ಈ ಸಮಾಜದ ಪ್ರಮುಖ ಕೆಲಸವಾಗಿರುತ್ತದೆ. ಈ ಸಮಾಜವು ಕೂಡ ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ. ಅಸಮಾನತೆಗಳು ಗೋಚರಿಸುತ್ತವೆ. ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ. ಕ್ರಿಸ್ತಪೂರ್ವ 6000ರಿಂದ 19ನೇ ಶತಮಾನದವರೆಗೂ ಅಸ್ತಿತ್ವದಲ್ಲಿದ್ದ ಸಮಾಜ. ಕೈಗಾರಿಕಾ ಸಮಾಜಕ್ಕಿಂತ ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಸುಮಾರು 1000 ಸಂಖ್ಯೆಯಿಂದ ಲಕ್ಷಾಂತರ ಜನರ ಜೀವನ ಕ್ರಮ. ಕೆಲವು ನಗರಗಳು ವ್ಯಾಪಾರ ಮತ್ತು ಉತ್ಪಾದನಾ ಕೇಂದ್ರಗಳಾಗಿದ್ದವು. ಈ ಸಮಾಜವು ವ್ಯವಸಾಯ ಆಧಾರಿತ ಸಮಾಜವಾಗಿತ್ತು. ಇಲ್ಲಿ ವಿವಿಧ ವರ್ಗಗಳ ನಡುವೆ ಅಸಮಾನತೆ ಇತ್ತು. ಸಾಂಪ್ರದಾಯಿಕ ಸಮಾಜವು ಒಬ್ಬ ರಾಜ ಅಥವಾ ಚಕ್ರವರ್ತಿಯ ಆಳ್ವಿಕೆಗೆ ಒಳಪಟ್ಟಿತ್ತು. ಇನ್ನು ಆಧುನಿಕ ಸಮಾಜ. ಆಧುನಿಕ ಸಮಾಜವನ್ನು ಮೊದಲನೆಯದಾಗಿ ಪ್ರಥಮ ಜಗತ್ತಿನ ಸಮಾಜ, ಎರಡನೆಯದಾಗಿ ದ್ವಿತೀಯ ಜಗತ್ತಿನ ಸಮಾಜ, ಮೂರನೆಯದು ಅಭಿವೃದ್ಧಿಶೀಲ ಸಮಾಜ ಮತ್ತು ನಾಲ್ಕನೆಯದಾಗಿ ನೂತನ ಕೈಗಾರಿಕಾ ಸಮಾಜ ಎಂದು 4 ರೀತಿ ವರ್ಗೀಕರಿಸಲಾಗಿದೆ. ಇನ್ನು ಅದರಲ್ಲಿ ಪ್ರಥಮ ಜಗತ್ತಿನ ಸಮಾಜಗಳು 18ನೇ ಶತಮಾನದಿಂದ ಪ್ರಸ್ತುತ ಕಾಲದವರೆಗೆ ಕಂಡುಬರುತ್ತವೆ. ಈ ಸಮಾಜವು ಕೈಗಾರಿಕಾ ವ್ಯವಸ್ಥೆಯಾಗಿ ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕತೆಯನ್ನು ಪಾಲಿಸುತ್ತದೆ. ಬಹುತೇಕ ಜನರು ಪಟ್ಟಣ ಮತ್ತು ನಗರವಾಸಿಗಳಾಗಿ ಕೈಗಾರಿಕೆ ಮತ್ತು ಅದರ ಉಪವಲಯಗಳಲ್ಲಿ ದುಡಿಯುತ್ತಾರೆ. ಕೆಲವೇ ಜನ ಮಾತ್ರ ಕೃಷಿಯನ್ನು ಅವಲಂಬಿಸಿ ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಒಂದು ಸುವ್ಯವಸ್ಥಿತ ಸರ್ಕಾರವು ಸಮಾಜವನ್ನು ನಿಯಂತ್ರಿಸುತ್ತದೆ. ಪಾಶ್ಚಾತ್ಯ ರಾಷ್ಟ್ರಗಳು ಮತ್ತು ಜಪಾನ್, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಲ್ಲೂ ಈ ರೀತಿಯ ಸಮಾಜವನ್ನು ಕಾಣುತ್ತೇವೆ. ಇನ್ನು ದ್ವಿತೀಯ ಜಗತ್ತಿನ ಸಮಾಜಗಳು. ರಷ್ಯಾ ದೇಶದ ಕಮ್ಯುನಿಸ್ಟ್ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದ ರಾಷ್ಟ್ರಗಳಾಗಿವೆ. ಇವುಗಳು ಕೂಡ ಕೈಗಾರಿಕಾ ರಾಷ್ಟ್ರಗಳೇ ಆಗಿದ್ದರೂ ಕೇಂದ್ರೀಕೃತ ಅರ್ಥ ವ್ಯವಸ್ಥೆಯನ್ನು ಹೊಂದಿದೆ. ಸೀಮಿತ ಸಂಖ್ಯೆಯ ಜನರು
ಕೃಷಿಯನ್ನು ಅವಲಂಬಿಸಿದ್ದರೆ ಬಹುತೇಕರು ನಗರ ಮತ್ತು ಪಟ್ಟಣಗಳಲ್ಲಿ ಕೈಗಾರಿಕೆಗಳಲ್ಲಿ ದುಡಿಯುತ್ತಿದ್ದರು. 1990ರ ನಂತರ ಸೋವಿಯತ್ ರಷ್ಯಾದಲ್ಲಿ ನಡೆದ ರಾಜಕೀಯ ಪರಿವರ್ತನೆಯಿಂದ ಮುಕ್ತ ಆರ್ಥಿಕತೆ ಜಾರಿಗೆ ಬಂದಿತ್ತು. ದ್ವಿತೀಯ ಜಗತ್ತಿನ ಸಮಾಜಗಳು ಬಹುತೇಕ ಪ್ರಥಮ ಜಗತ್ತಿನ ಸಮಾಜಗಳ ರೀತಿ ಹೊಂದಾಣಿಕೆ ಮಾಡಿಕೊಂಡಿವೆ. ಇನ್ನು ಪ್ರಗತಿಶೀಲ ರಾಷ್ಟ್ರಗಳು ಬ್ರಿಟನ್ ಆಳ್ವಿಕೆಯಿಂದ ಸ್ವತಂತ್ರಗೊಂಡ ರಾಷ್ಟ್ರಗಳಾಗಿವೆ. ಬಹುತೇಕ ಈ ರಾಷ್ಟ್ರಗಳು ಕೃಷಿ ಪ್ರಧಾನವಾಗಿದ್ದು ಕೃಷಿ ಉತ್ಪನ್ನದಲ್ಲಿ ಜಾಗತಿಕ ಮಾರುಕಟ್ಟೆಯನ್ನು ಪ್ರವೇಶಿಸಿವೆ. ಇಲ್ಲಿಯೂ ಕೂಡ ಕೇಂದ್ರೀಕೃತ ಸರ್ಕಾರ ಸಮಾಜವನ್ನು ನಿಯಂತ್ರಿಸುತ್ತದೆ. ಭಾರತ, ಚೀನಾ, ದಕ್ಷಿಣ ಅಮೆರಿಕ ರಾಷ್ಟ್ರಗಳು, ಆಫ್ರಿಕಾ ಖಂಡದ ಬಹುತೇಕ ರಾಷ್ಟ್ರಗಳು ಈ ಗುಂಪಿಗೆ ಸೇರಿವೆ. ನೂತನ ಕೈಗಾರಿಕೆಗಳು ಸಮಾಜಗಳು 1970ರ ನಂತರ ಅಸ್ತಿತ್ವಕ್ಕೆ ಬಂದ ಈ ರಾಷ್ಟ್ರಗಳು ಕೂಡ ಬಂಡವಾಳಶಾಹಿ ಮತ್ತು ಮುಕ್ತ ಆರ್ಥಿಕತೆ ವ್ಯವಸ್ಥೆಯ ರಾಷ್ಟ್ರಗಳಾಗಿವೆ. ಈ ದೇಶದ ಸರಾಸರಿ ತಲಾದಾಯ ಪ್ರಥಮ ಜಗತ್ತಿನ ಸಮಾಜಗಳಿಗಿಂತ ಕಡಿಮೆ ಇದೆ. ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ, ಸಿಂಗಾಪುರ್, ಬ್ರೆಜಿಲ್ ಮತ್ತು ಮೆಕ್ಸಿಕೋ ದೇಶಗಳು ಈ ಪಟ್ಟಿಗೆ ಸೇರುತ್ತವೆ. ಇನ್ನು ಮುಂದಿನದಾಗಿ ಬರುವ ವಿಷಯ ಸಮುದಾಯ. ಸಮಾಜಶಾಸ್ತ್ರದ ಪ್ರಮುಖ ಮೂಲ ಕಲ್ಪನೆಗಳಲ್ಲಿ ಸಮುದಾಯವು ಒಂದಾಗಿದೆ. ಜನರ ಸಾಮಾನ್ಯ ಆಸಕ್ತಿ ಮತ್ತು ಕಾರ್ಯಚಟುವಟಿಕೆಗಳನ್ನು ಹೊಂದಿರುವ ಭೌಗೋಳಿಕ ಪ್ರದೇಶವೇ ಸಮುದಾಯ. ಅಲ್ಲದೆ ಸಾಮಾಜಿಕ ಸಾಮರಸ್ಯ ಹೊಂದಿರುವ ಒಂದು ಸಾಮಾಜಿಕ ನೆಲೆಗೆ ಸಮುದಾಯ ಎನ್ನಬಹುದು. ಪ್ರತಿಯೊಂದು ಸಮುದಾಯವು ಹಲವಾರು ಸಂಘ ಮತ್ತು ಸಂಸ್ಥೆಗಳನ್ನು ತನ್ನ ಪರಿಧಿಯಲ್ಲಿ ಹೊಂದಿದ್ದು ಜನರ ಆರ್ಥಿಕ, ಧಾರ್ಮಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಇತರ ಎಲ್ಲ ಚಟುವಟಿಕೆಗಳನ್ನು ಪೂರೈಸುವ ವ್ಯವಸ್ಥೆಯಾಗಿದೆ. ಇನ್ನು ಸಮುದಾಯದ ಅರ್ಥ ಮತ್ತು ವಾಕ್ಯಗಳನ್ನು ನೋಡೋಣ. ಸಾಮಾನ್ಯವಾಗಿ ಸಮುದಾಯ ಎಂಬ ಪದವನ್ನು ಜಾತಿ ಸಮುದಾಯ, ಜನಾಂಗೀಯ ಸಮುದಾಯ, ಧಾರ್ಮಿಕ ಸಮುದಾಯ, ಭಾಷಾ ಸಮುದಾಯಗಳೆಂದು ಸಂಕುಚಿತ ಅರ್ಥದಲ್ಲಿ ಬಳಸುವವರು. ಆದರೆ ಸಮಾಜಶಾಸ್ತ್ರದಲ್ಲಿ ಈ ಪದಕ್ಕೆ ವಿಶಾಲವಾದ ಅರ್ಥವಿದೆ. ಈ ಕೆಳಗಿನ ವಾಕ್ಯಗಳಿಂದ ಸಮುದಾಯದ ಅರ್ಥ ಸರಳವಾಗಿ ತಿಳಿಯಲು ಸಹಾಯಕವಾಗಿದೆ. ಇನ್ನು ವಾಕ್ಯಗಳನ್ನು ನೋಡೋಣ. ಮೊದಲನೆಯದಾಗಿ ಇಎಸ್ ಬೊಗಾರ್ಡಸ್, ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎಂದು ಕರೆದಿದ್ದಾರೆ. ಇನ್ನು ಎರಡನೆಯದಾಗಿ ಕಿಂಗ್ಸ್ಲೆ ಡೇವಿಸ್ ರವರ ಪ್ರಕಾರ ಸಾಮೂಹಿಕ ಜೀವನದ ಎಲ್ಲ ಅಂಶಗಳನ್ನು ಒಳಗೊಂಡಿರುವ ಒಂದು ಅತಿ ಚಿಕ್ಕ ಸ್ಥಾನೀಯ ಜನಸಮೂಹವನ್ನು ಸಮುದಾಯ ಎಂದು ಕರೆದಿದ್ದಾರೆ. ಇನ್ನು ಮೂರನೆಯದಾಗಿ ಲಂಡ್ಬರ್ಗ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಮಾನವ ಜನಾಂಗ ವಾಸಿಸುತ್ತಿದ್ದು ಪರಸ್ಪರ ಅವಲಂಬನೆಯ ಜೀವನ ನಡೆಸುವುದಕ್ಕೆ ಸಮುದಾಯ ಎಂದು ತಿಳಿಸಿದ್ದಾರೆ. ಉದಾಹರಣೆ ಆದಿವಾಸಿ, ಗ್ರಾಮ, ನಗರ ಸಮುದಾಯಗಳು. ಇನ್ನು ಮುಂದಿನದಾಗಿ ಸಮುದಾಯದ ಮೂಲಾಂಶಗಳು. ಸಮುದಾಯ ಅಸ್ತಿತ್ವಕ್ಕೆ ಅವಶ್ಯಕವಾಗಿ ನಿರ್ದಿಷ್ಟ ಭೂಪ್ರದೇಶ ಮತ್ತು ಸಾಮುದಾಯಿಕ ಭಾವನೆ ಎಂಬ ಈ ಎರಡು ಅಂಶಗಳು ಬೇಕು. ಅವುಗಳಿಗೆ ಸಮುದಾಯದ ಮೂಲಾಂಶಗಳು ಎನ್ನುವರು. ಮೊದಲನೆಯದಾಗಿ ನಿರ್ದಿಷ್ಟ ಭೂಪ್ರದೇಶ ಅಥವಾ ಸ್ಥಾನೀಯತೆ. ಸಮುದಾಯವು ಒಂದು ಪ್ರಾದೇಶಿಕ ಸಮೂಹವಾಗಿದ್ದು ಅದು ಯಾವಾಗಲೂ ನಿರ್ದಿಷ್ಟ ಭೌಗೋಳಿಕ ಪ್ರದೇಶ ಆವರಿಸಿರುವುದು. ಹೀಗಾಗಿ ಸ್ಥಾನೀಯತೆಯು ಸಮುದಾಯದ ಭೌತಿಕ ಆಧಾರವಾಗಿದೆ. ಸ್ಥಾನೀಯತೆ ಎಂದರೆ ನಿರ್ದಿಷ್ಟ ಭೌತಿಕ ಸ್ಥಳವೊಂದರಲ್ಲಿ ಅದರ ಸದಸ್ಯರುಗಳು ಶಾಶ್ವತವಾಗಿ ನೆಲೆಸಿರುವುದನ್ನು ಸೂಚಿಸಿರುವುದು. ಸಮುದಾಯದ ಗಾತ್ರ ಚಿಕ್ಕದಾಗಿರಬಹುದು ಇಲ್ಲವೇ ದೊಡ್ಡದಾಗಿರಬಹುದು. ಜನರು ಒಂದೆಡೆ ನೆಲೆಸಿರುವ ಕಾರಣ ಅವರೊಳಗೆ ನಿರಂತರವಾದ ಸಂಪರ್ಕ ಸಂಬಂಧಗಳು ಬೆಳೆದು ಬರಲು ಸಾಧ್ಯವಾಗುವುದು. ಈ ಶಾಶ್ವತ ನೆಲೆಯು ಅವರಿಗೆ ರಕ್ಷಣೆ ಮತ್ತು ಭದ್ರತೆಯನ್ನು ಒದಗಿಸುವುದು ಅಲ್ಲದೆ ತಮ್ಮ ಸಾಮಾನ್ಯ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಸಹಾಯಕವಾಗುವುದು. ಸಮುದಾಯದ ಭೌತಿಕ ನೆಲೆಯು ಜನರ ಸಾಮಾಜಿಕ ಜೀವನದ ಮೇಲೆ ಅವರ ಕುಟುಂಬ, ಮತಧರ್ಮ, ನಂಬಿಕೆ, ಆಚಾರ ವಿಚಾರ, ಉದ್ಯೋಗಗಳ ಮೇಲೆ ಬಹಳ ಗಣನೀಯವಾದ ಪ್ರಭಾವವನ್ನು ಬೀರುವುದು. ಸಮುದಾಯದ ಭೌತಿಕ ನೆಲೆಗೆ ಸಂಬಂಧಿಸಿದ ಫಲವತ್ತಾದ ಭೂಮಿ, ಖನಿಜಗಳು, ಅರಣ್ಯ, ಜಲ, ಸಸ್ಯ, ಹವಾಮಾನ ಮುಂತಾದ ಅನೇಕ ಭೌತಿಕ ಅಂಶಗಳು ಸಮುದಾಯದ ಸಾಂಘಿಕ ಜೀವನವನ್ನು ಪ್ರಭಾವಿಗೊಳಿಸುತ್ತವೆ. ಇವುಗಳಿಗೂ ಸಮುದಾಯದ ಆರ್ಥಿಕ ಚಟುವಟಿಕೆಗೂ ನೇರ ಸಂಬಂಧವಿದೆ. ಇನ್ನು ಎರಡನೆಯದಾಗಿ ಸಾಮುದಾಯಿಕ ಭಾವನೆ. ಸ್ಥಾನೀಯತೆಯು ಒಂದು ಅವಶ್ಯವಾದ ಮೂಲಾಂಶವಾಗಿದ್ದರೂ ಅದೊಂದು ಸಮುದಾಯ ನಿರ್ಮಿಸಲಾರದು.
ಸಾಮುದಾಯಿಕ ಭಾವನೆಯು ಕೂಡ ಇನ್ನೊಂದು ಪ್ರಮುಖ ಮೂಲಾಂಶವಾಗಿದೆ. ಸಾಮುದಾಯಿಕ ಭಾವನೆ ಎಂದರೆ ಸಮುದಾಯದ ಬಗೆಗಿನ ನಾವು ನಮ್ಮವರು ಎಂಬ ಭಾವನೆ ಅಥವಾ ಒಂದು ಸ್ಥಳೀಯ ಸಮೂಹದೊಂದಿಗೆ ಪೂರ್ಣ ಅರಿವಿನೊಂದಿಗೆ ಅಲ್ಲಿನ ಜನರು ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದು ಎಂದರ್ಥ. ಸಾಮುದಾಯಿಕ ಭಾವನೆಯಿಂದ ಜನರು ತಮ್ಮ ಸುಖ ದುಃಖಗಳನ್ನು ಪರಸ್ಪರ ಹಂಚಿಕೊಳ್ಳುವವರು ಮತ್ತು ಅವರಲ್ಲಿ ಸಾಮೂಹಿಕ ಐಕ್ಯತೆಯ ಭಾವನೆ ಮಾಡುವುದು. ಸಾಮುದಾಯಿಕ ಭಾವನೆ ಸದಾ ಜಾಗೃತವಾಗಿರಬೇಕಾದರೆ ಜನರಲ್ಲಿ ಸಮಾನ ಆಸಕ್ತಿಗಳು, ಸಮಾನ ಜೀವನ ವಿಧಾನಗಳು ಇರಬೇಕಾಗುವುದು. ಇನ್ನು ಮುಂದಿನ ಅಂಶ ಸಾಮುದಾಯಿಕ ಭಾವನೆಯ ಮೂಲಾಂಶಗಳು. ಮೆಕೈವರ್ ಮತ್ತು ಪೇಜ್ ಇವರುಗಳ ಪ್ರಕಾರ ಸಾಮುದಾಯಿಕ ಭಾವನೆಯು 3 ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೆಯದಾಗಿ ನಾವು ನಮ್ಮವರೆಂಬ ಭಾವನೆ, ಎರಡನೆಯದಾಗಿ ಪಾತ್ರ ಭಾವನೆ, ಮೂರನೆಯದಾಗಿ ಅವಲಂಬನೆಯ ಭಾವನೆ. ಮೊದಲನೆಯದಾಗಿ ನಾವು ನಮ್ಮವರೆಂಬ ಭಾವನೆ. ಇದು ಸಮೂಹ ಅಥವಾ ಸಮುದಾಯದೊಂದಿಗಿನ ಬಲವಾದ ಅನನ್ಯತೆಯನ್ನು ಸೂಚಿಸುವುದು. ತಮ್ಮ ಸಮೂಹದ ಇತರರೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುವ ಮಂದಿಗೆ ಮಾತ್ರ ಇಂತಹ ನಾವು ನಮ್ಮವರೆಂಬ ಭಾವನೆಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯ. ಇನ್ನು ಎರಡನೆಯದಾಗಿ ಪಾತ್ರ ಭಾವನೆ. ಸಮುದಾಯದ ಪ್ರತಿಯೊಬ್ಬ ಸದಸ್ಯನು ಸಮುದಾಯದ ಕಾರ್ಯಚಟುವಟಿಕೆಗಳಲ್ಲಿ ತನ್ನದೊಂದು ಪಾತ್ರವಿದೆ ಅಥವಾ ಕಾರ್ಯಭಾಗವಿದೆ ಎಂದು ಭಾವಿಸುತ್ತಾನೆ. ಅವನು ಕೇವಲ ತನಗಾಗಿ ಮಾತ್ರವಲ್ಲದೆ ಸಮುದಾಯದ ಇತರರಿಗಾಗಿಯೂ ತನ್ನ ಪಾತ್ರದಲ್ಲಿ ತೊಡಗಿರುತ್ತಾನೆ. ಇನ್ನು ಮೂರನೆಯದಾಗಿ ಅವಲಂಬನೆಯ ಭಾವನೆ. ಸಮುದಾಯದ ಪ್ರತಿಯೊಬ್ಬ ಸದಸ್ಯನು ತಾನು ತನ್ನ ಸಮೂಹವನ್ನು ಅವಲಂಬಿಸಿದ್ದೇನೆ ಎಂಬ ಭಾವನೆ ಹೊಂದಿರುತ್ತಾನೆ. ಈ ಅವಲಂಬನೆಯು ಭೌತಿಕ ಅವಲಂಬನೆ ಹಾಗೂ ಮಾನಸಿಕ ಅವಲಂಬನೆ ಈ 2 ರೂಪಗಳಲ್ಲಿರುತ್ತದೆ. ಹೀಗೆ ಸಾಮುದಾಯಿಕ ಭಾವನೆಗೆ ಈ 3 ಅಂಶಗಳು ಬೇಕೇ ಬೇಕು. ಸಾಮುದಾಯಿಕ ಭಾವನೆಯು ಸಮುದಾಯದ ಗಾತ್ರಕ್ಕೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ಅಲ್ಲಿ ಸಾಮುದಾಯಿಕ ಭಾವನೆ ಪ್ರಬಲವಾಗಿರುತ್ತದೆ. ಆದರೆ ಸಮುದಾಯದ ಗಾತ್ರ ದೊಡ್ಡದಾದಂತೆ ಈ ಭಾವನೆ ಕಡಿಮೆಯಾಗುತ್ತಾ ಹೋಗುತ್ತದೆ.